ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ವಾಮಮಾರ್ಗಗಳನ್ನು ಬಳಸ್ತಾ ಇದೆ. ರೈತರ ಮೇಲೆ ಆಶ್ರುವಾಸಿ ಸಲ್ಲಿಸುವಂಥದ್ದು ಮತ್ತು ಗದಾಪ್ರಹಾರ ಮಾಡುವಂಥದ್ದು ಎಲ್ಲ ಬೆಳವಣಿಗೆಯಿಂದ ಇವತ್ತು ಸುಮಾರು 70ಕ್ಕೂ ಹೆಚ್ಚು ಜನ ಪಂಜಾಬ್ ಸುತ್ತಮುತ್ತಲ ರೈತರು 70ಕ್ಕೂ ಹೆಚ್ಚು ಜನ ಪಾಟಿಯಾಲ ಆಸ್ಪತ್ರೆಗೆ ಸೇರಿದ್ದಾರೆ. ಇವತ್ತು ಭೀಕರವಾದಂಥ ಒಂದು ಹೋರಾಟ ನಡೀತಾ ಇದೆ. ಹರಿಯಾಣ, ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳ ರೈತರು ದಿಲ್ಲಿ ಪ್ರವೇಶವನ್ನು ಮಾಡಬಾರ್ದು ಅಂತೇಳಿ ತಡೆಗಟ್ಟಲಿಕ್ಕೆ ಪೊಲೀಸ್ನವರು ರೈಲು ನಿಲ್ದಾಣಗಳಲ್ಲಿ ವಾಪಸ್ ಕಳಿಸ್ತಾ ಇದ್ದಾರೆ. ಇದು ರೈತ ಚಳುವಳಿಯನ್ನು ಹತ್ತಿಕ್ಕುವಂಥ ಕೆಲಸ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕದಲ್ಲಿ ನಾಳೆ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ 11 ಗಂಟೆಯಿಂದ 1 ಗಂಟೆ ತನಕ ರಸ್ತೆ ಬಂದ್ ಚಳುವಳಿಯನ್ನು ಮಾಡಿ ದೆಹಲಿ ಹೋರಾಟವನ್ನು ಬೆಂಬಲಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಇದು ಯಾರೋ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ, ಇಡೀ ರೈತ ಶಕ್ತಿಯ ಹೋರಾಟ. ರೈತರ ಅಳಿವುಳಿಯ ಪ್ರಶ್ನೆಯಾಗಿದೆ. ಸ್ವಾತಂತ್ರ್ಯ ಬಂದ 66 ವರ್ಷಗಳಿಂದ ರೈತರಿಗೆ ನ್ಯಾಯಯುತವಾದ ಬೆಲೆ ಕೊಟ್ಟಿಲ್ಲ. ರೈತರ ಉತ್ಪನ್ನಗಳನ್ನು ಕಡಿಮೆ ಮಾರಾಟ ಮಾಡಿ ನಾವೆಲ್ಲ ಸಾಲಗಾರರಾಗಿದ್ದೀವಿ. ಇವತ್ತು ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಾರೆ, ರೈತರು ಸಾಲ ಮನ್ನಾ ಮಾಡಲಿಕ್ಕಾಗಲ್ಲ ಅಂತ ಇದ್ದಾರೆ. ಇಂಥ ರಾಜಕಾರಣಿಗಳು, ಇಂಥ ವ್ಯವಸ್ಥೆ ಇರೋದರಿಂದ ರೈತರ ಬದುಕು ಆತ್ಮಹತ್ಯೆ ಆದರೆ ಹಿಡಿದಿದೆ. ಇಂಥ ಸನ್ನಿವೇಶದಲ್ಲಿ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ, ಸ್ವಾಭಿಮಾನಿಗಳಾಗಿ, ಪಕ್ಷ ರಾಜಕೀಯ, ಜಾತಿ ರಾಜಕೀಯವನ್ನು ಬಿಟ್ಟು ನಾವೆಲ್ಲ ರೈತರು, ರೈತ ಕಾರ್ಮಿಕರು, ಕೃಷಿ ಕಾರ್ಮಿಕರು ಎಲ್ಲ ಸೇರಿ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಏನು ಪಂಜಾಬ್, ಹರಿಯಾಣದಲ್ಲಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿ ಇವತ್ತು 3ನೇ ಸುತ್ತಿನ ಮಾತುಕತೆಗೆ ಕೇಂದ್ರ ಸರ್ಕಾರ ಸಭೆ ಕರೆದಿದ್ದಾರೆ. ನಾನು ಕೂಡ ಪಂಜಾಬ್, ಚಂಡೀಗಢಗೆ ಹೋಗ್ತಾ ಇದ್ದೀನಿ. ಕರ್ನಾಟಕದ ರೈತರಲ್ಲಿ ಇದು ನನ್ನ ಮನವಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.